ಸೊ ನಿಫ್ಟಿ ನೋಡ್ತಾ ಇದ್ದರೆ 5 ಡಿಸೆಂಬರಿಗೆ ಏನು ಕ್ಯಾಂಡಲ್ ಮಾಡಿದೆಯಲ್ಲ ಅದ್ರ 50% ಕೂಡ ಇನ್ನೂ ಕ್ಲೋಸಿಂಗ್ ಕೊಡಲಿಕ್ಕಾಗಿಲ್ಲ ಲಾಸ್ಟ್ 3 ಡೇಸಿಂದ. ದಟ್ ಮೀನ್ಸ್ ಇಲ್ಲಿ ಬಾಯರ್ಸು ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತಿದ್ದಾರೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ರೀಟೆಸ್ಟ್ ಕೈಂಡ್ ಆಫ್ ಪ್ಯಾಟರ್ನ್ ಆಗ್ತಾ ಉಂಟು. ದಟ್ ಮೀನ್ಸ್ ಇಲ್ಲಿಂದ ಒಂದು ಬ್ರೇಕ್ಔಟ್ ಕೊಡ್ತು, ಇದು ಈಗ ರೀಟೆಸ್ಟ್ ಆಗಿದೆ. ಇಫ್ ಇನ್ ಕೇಸ್ ಇಲ್ಲಿಂದ ಅಪ್ಸೈಡ್ ಹೋದರೆ ನಾಳೆ ಕೂಡ ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ ಉಂಟು. ಇವತ್ತು ಡೇ ಹೈ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಲಿ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಸಸ್ಟೈನ್ ಆಗಲಿ, ಬ್ರೇಕ್ಔಟ್ ಆಗಲಿ, ಆವಾಗ ಅಲ್ಲಿಂದ ಅಪ್ಸೈಡಲ್ಲಿ ಮೊಮೆಂಟಮ್ ಬರೋ ಚಾನ್ಸಸ್ ತುಂಬಾ ಉಂಟು. ಯಾಕಂದರೆ ಇಲ್ಲಿ ನೋಡಿ, ಪ್ರೀವಿಯಸ್ ಡೇಯಿಂದ ಮಾರ್ಕೆಟು ಡೌನ್ ಸೈಡ್ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು, ಬಟ್ ಬಾಯರ್ಸ್ ಬಿಡ್ತಾ ಇಲ್ಲ. ಅಪ್ಸೈಡಲ್ಲಿ ಬಂದು ಕ್ಲೋಸಿಂಗ್ ಕೊಡ್ತಾ ಇದ್ದಾರೆ, ಅಪ್ಸೈಡಲ್ಲಿ ಬಂದು ಕ್ಲೋಸಿಂಗ್ ಕೊಡ್ತಿದ್ದಾರೆ, ಅಪ್ಸೈಡಲ್ಲಿ ಬಂದು ಕ್ಲೋಸಿಂಗ್ ಕೊಡ್ತಿದ್ದಾರೆ. ದಟ್ ಮೀನ್ಸ್ ಡೇ ಹೈನ ಕೂಡ ಬ್ರೇಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಂತ ಅವರು ಡೇ ಲೋಕ್ಕಿಂತ ಕೆಳಗೆ ಕ್ಲೋಸಿಂಗ್ ಕೊಡಲಿಕ್ಕೆ ಕೂಡ ಬಿಡ್ತಾ ಇಲ್ಲ. ದಟ್ ಮೀನ್ಸ್ ಬಾಯರ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಸೊ ಇಫ್ ಇನ್ ಕೇಸ್ ಏನಾದರೂ ನಾಳೆ ಫ್ಲ್ಯಾಟ್ ಓಪನ್ ಆಯಿತು, ಇಲ್ಲ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಅದ ನಂತರ ಇಲ್ಲಿ ಸ್ವಲ್ಪ ಸಸ್ಟೈನ್ ಆಗಿ ದೆನ್ ಏನಾದರೂ ಡೇ ಹೈನ ಬ್ರೇಕ್ಔಟ್ ಆದರೆ ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ನಂದು ಇರುತ್ತದೆ 24,850 ತನಕ. ಆ್ಯಂಡ್ ಸೆಕೆಂಡ್, ಇಫ್ ಇನ್ ಕೇಸ್ ಆನ್ವರ್ಡ್ ಸೈಡ್ ಏನಾದರೂ 24,850, 666 ಈ ರೇಂಜ್ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ನಾನು 25,000 ತನಕ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಉಂಟು, ರೈಟ್. ಸೊ ಅಪ್ಸೈಡ್ ಹೋಗೋ ಪೊಟೆನ್ಷಿಯಲ್ ತುಂಬಾ ಉಂಟು. ಈ ಹೈ ಕೂಡ ರೀಟೆಸ್ಟ್ ಆಗೋ ಚಾನ್ಸಸ್ ತುಂಬಾ ಉಂಟು. ಇಲ್ಲಿ ನೀವು ನೋಡ್ಬೋದು, ಒಂದು ಇಲ್ಲಿ ಚಾನಲ್ ರೀತಿ ಮಾಡ್ತಾ ಉಂಟು. ಸೊ ಮಾರ್ಕೆಟ್ ಡೌನ್ ಸೈಡ್ ಬಂತು, ಅಪ್ ಸೈಡ್ ಹೋಯಿತು. ಈಗ ಮಾರ್ಕೆಟ್ ಡೌನ್ ಸೈಡ್ ಬಂತು. ಇಫ್ ಇನ್ ಕೇಸ್ ಏನೋ ಸಸ್ಟೈನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಮೊಮೆಂಟಮ್ ಬರೋ ಚಾನ್ಸಸ್ ತುಂಬಾ ಉಂಟು. ಇಫ್ ಇನ್ ಕೇಸ್ ಏನಾದ್ರು ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಈ ರೇಂಜಲ್ಲಿ, ದಟ್ ಮೀನ್ಸ್ ಮೇಜರ್ ಗ್ಯಾಪ್ ಅಪ್, ದಟ್ ಮೀನ್ಸ್ 200 ಇಲ್ಲಾಂದರೆ 250 ಪಾಯಿಂಟ್ಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದ್ರ ಮೇಲೆ ದೆನ್ ಏನಾದರೂ ಮಾರ್ಕೆಟ್ ಮೊಮೆಂಟಮ್ ಮಾಡ್ತಾರೆ, ಅದು ನೋಡಬೇಕಾಗುತ್ತೆ. ಅದೇ ಯಾವಾಗ ನೋಡೋದು, ಯಾವಾಗ ಇಲ್ಲಿ ಒಂದು ಸಸ್ಟೈನ್ ಆಗ್ತಾರೆ. ಇಫ್ ಇನ್ ಕೇಸ್ ಸಸ್ಟೈನ್ ಆಗಿ ಅದೇ ಫೇವರಲ್ಲಿ ಹೋದರೆ ಪ್ಲ್ಯಾನ್ ಮಾಡ್ಬೋದು, ಬಟ್ ಇಲ್ಲಿ 1/3 ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಿದರೆ ನನ್ನ ಪ್ರಕಾರ ಬೆಟರ್ ಅಂತ. ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು, ಇವತ್ತು ಯಾರೆಲ್ಲ ಬೈ ಮಾಡಿದರೆ ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡಿ ದೆನ್ ಏನಾದರೂ ಇಲ್ಲಿ ಏನಾದರೂ ಡಬ್ಲ್ಯೂ ಪ್ಯಾಟರ್ನ್ ಸಿಕ್ಕಿದ್ರೆ ಇಲ್ಲಿ ಪ್ಲ್ಯಾನ್ ಮಾಡ್ಬೋದು ತುಂಬ ಸಣ್ಣ ಕ್ವಾಂಟಿಟಿಯಲ್ಲಿ, ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆದ, ದಟ್ ಮೀನ್ಸ್ ಮಾರ್ಕೆಟು ಈ ರೇಂಜಲ್ಲಿ ಓಪನ್ ಆದರೆ ಸ್ವಲ್ಪ ಸರ್ಪ್ರೈಸ್ ಆಗ್ತಾರೆ. ಬಿಕಾಸ್ ಮಾರ್ಕೆಟ್ ಗ್ಯಾಪ್ ಅಪ್ ಫ್ಲ್ಯಾಟ್ ಓಪನ್ ಆಗ್ತಾ ಉಂಟು. ಸೊ ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ನೋಡಬೇಕು ಇಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರಂತ. ದಟ್ ಮೀನ್ಸ್ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿ ಅಪ್ಸೈಡಲ್ಲಿ ಮೊಮೆಂಟಮ್ ಆಗ್ತಾರ, ಅಥವಾ ಓಪನ್ ಆಗ್ತಾನೆ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಾರೆ, ಸ್ವಲ್ಪ ನೋಡಬೇಕಾಗತ್ತೆ. ನಾನು ಸ್ವಲ್ಪ ಸಸ್ಟೈನಿಗೋಸ್ಕರ ವೆಯ್ಟ್ ಮಾಡ್ತೀನಿ, ಫೈನ್. ಸೊ ಇಫ್ ಇನ್ ಕೇಸ್ ಓಪನ್ ಆಗ್ತಾನೆ ಇಲ್ಲಿ ಸೆಲ್ಲಿಂಗ್ ಬಂದರೆ ಒಂದು ಪುಲ್ ಬ್ಯಾಕಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿಂದ ರಿಯಾಕ್ಟ್ ಆದರೆ ಇಲ್ಲಿಂದ ಯಾವಾಗ ಇದು ದಟ್ ಮೀನ್ಸ್ ರಿವರ್ಸಲ್ ಬರ್ತಾರೆ, ಆವಾಗ ನಾನು ಇಲ್ಲಿ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ಟಾಪಲ್ಲಿ ನಾನು ಸೆಲ್ ಮಾಡಲಿಕ್ಕೆ ಟ್ರೈ ಮಾಡಲ್ಲ. ಬಿಕಾಸ್ ಯಾಕಂದರೆ ಅಪ್ಸೈಡಲ್ಲಿ ಕೂಡ ಹೋಗ್ಬೋದು, ಡೌನ್ ಸೈಡಲ್ಲಿ ಕೂಡ ಹೋಗ್ಬೋದು. ಬಿಕಾಸ್ ಮಲ್ಟಿಪಲ್ ಟೈಮ್ಸು ಎರಡು ಸೈಡ್ ಕೂಡ ಟಚ್ ಆಗಿದೆ. ಸೊ ನಾಳೆ ಇಫ್ ಇನ್ ಕೇಸ್ ಏನಾದರೂ ಮೇಜರ್ ಗ್ಯಾಪ್ ಡೌನ್, ದಟ್ ಮೀನ್ಸ್ ಈ ರೇಂಜಲ್ಲಿ ಓಪನ್ ಆದ್ರ ಮೇಲೆ ವೆಯ್ಟ್ ಮಾಡ್ತೀನಿ, ಏನಾದರೂ ಸಸ್ಟೈನ್ ಆಗಿ ದೆನ್ ಇಫ್ ಇನ್ ಕೇಸ್ ಏನಾದರೂ ನನಗೆ ಪ್ರೈಸ್ ಆಕ್ಷನ್ ಸಿಕ್ಕಿದ್ರೆ ಮಾತ್ರ ಪ್ಲ್ಯಾನ್ ಮಾಡಲಿಕ್ಕೆ ಹೋಗ್ತೀನಿ, ಫೈನ್. ಸೊ ನನ್ನ ಪ್ರಕಾರ ನೀವು ಅಪ್ ಸೈಡ್ ಡೌನ್ ಸೈಡ್ ಎರಡು ಸೈಡ್ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಮಾರ್ಕೆಟ್ ಸ್ವಲ್ಪ ಇಲ್ಲಿ ಅಪ್ ಸೈಡ್ ಕೂಡ ಹೋಗ್ಬೋದು, ಡೌನ್ ಸೈಡ್ ಕೂಡ ಹೋಗ್ಬೋದು ಅಂತ ಅನಿಸ್ತಾ ಉಂಟು. ಬಿಕಾಸ್ ಯಾಕಂದರೆ ಟ್ರೆಂಡು ನೆಗೆಟಿವ್ ಉಂಟು. ನೀವು ಇಲ್ಲಿ ಫಿಬೊನಾಚಿ ಕೂಡ ಹಾಕಿ ನೋಡಿದರೆ, ಲೆಟ್ ಮಿ ಚೆಕ್ ಫಸ್ಟ್. ಇಲ್ಲಿ ನೀವು ಫಿಬೊನಾಚಿ ಹಾಕಿ ನೋಡಿದರೆ ಇಲ್ಲಿ ನಿಮ್ಗೆ ಅರ್ಥ ಆಗ್ತಾರೆ ಟ್ರೆಂಡ್ ಇನ್ನೂ ನೆಗೆಟಿವ್ ಉಂಟು. ಇಫ್ ಇನ್ ಕೇಸ್ ಏನಾದರೂ 50%ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆದರೆ ಆವಾಗ ಅರ್ಥ ಆಗ್ತಾರೆ ಈ ಟ್ರೆಂಡು ಇಲ್ಲಿಂದ ಬೆಂಡ್ ಆಗಿದೆ ಅಂತ. ಸೊ ಸ್ಟಿಲ್ ಇಟ್ ಇಸ್ ಅ ಟ್ರೆಂಡ್, ಇನ್ನೂ ನೆಗೆಟಿವ್ ಟ್ರೆಂಡಲ್ಲೇ ಉಂಟು. ಸೊ ಯಾವಾಗ ಇದು 24,850 ಅಥವಾ 24,900 ಯಾವಾಗ ಇದು ಕ್ಲೋಸಿಂಗ್ ಕೊಡ್ತಾರಲ್ಲ, ಆವಾಗ ನಾವು ಅರ್ಥ ಮಾಡ್ಕೊಳ್ಬೋದು ಈ ನೆಗೆಟಿವ್ ಟ್ರೆಂಡು ಇಲ್ಲಿಂದ ಬೆಂಡ್ ಆಗಿದೆ ಅಂತ. ಸೊ ಅದಕ್ಕಿಂತ ಕೆಳಗೆ ಇರೋದ್ರಿಂದ ಇಲ್ಲಿ ಬಾಯರ್ಸ್ ಹೋಲ್ಡ್ ಮಾಡ್ತಿದ್ದಾರೆ, ಇಲ್ಲಿಂದ ಅಪ್ಸೈಡ್ ಕೂಡ ಹೋಗ್ಬೋದು, ಡೌನ್ ಸೈಡ್ ಕೂಡ ಬರ್ಬೋದು. ಸ್ವಲ್ಪ ಕನ್ಫ್ಯೂಸ್ ಆಗಿ ಉಂಟು. ಸೊ ದಟ್ ನಾವು ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡೋದು. ದಟ್ ಮೀನ್ಸ್ ನಾವೇನು 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀವಿ, ಇಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡೋದು ಬೇಡ, 5 ಲಾಟಲ್ಲಿ ಪ್ಲ್ಯಾನ್ ಮಾಡುವ. ಬಿಕಾಸ್ ಯಾಕಂದ್ರೆ ನಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಉಂಟು, ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಇದೇ ರಿಲೇಟೆಡ್ ಮಾಹಿತಿ ಬೇಕು ಸ್ಟಾಕ್ಸ್ ಬಗ್ಗೆ, ಹಾಗೆ ನಿಮಗೆ FI ಏನು ಸೆಲ್ ಮಾಡ್ತಿದ್ದಾರೆ, ಸೆಕ್ಟರಲ್ಲಿ ಏನು ಪರ್ಫಾರ್ಮೆನ್ಸ್ ಆಗ್ತಾ ಉಂಟು, ಇದೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ವೀಕೆಂಡ್.